ಅಂಬಿಗರ ಚೌಡಯ್ಯನ ಗದ್ದಿಗೆ ಅಂತ ಬರೆದದ್ದೆಲ್ಲ ನೋಡಿದ್ದು. ಇದನ್ನ ಕಿತ್ತರು ಹಂಗಾರ್ಬೇಕ್ರಿ ಅದು ಹೆಸರು. ಜನವರಿ 14 ಸೂರ್ಯ ಉದಯ ಆಗೋ ಟೈಮಿಗೆ ಹುಟ್ಟಿದ್ರು. ಜನವರಿ 14 ಸೂರ್ಯ ಉದಯ ಆಗ ಮುಂದೆ ಜೀವಂತ ಸಮಾಧಿ ಆದ್ರಿ ಇಲ್ಲೇ. ನಾನು ಸ್ನಾನ ಮಾಡಿದ ನೀರು ನಿನ್ನ ತಲೆ ಮೇಲೆ ಬೀಳಲಿಪ್ಪ ಅಂತಲ್ಲಿ ಅಂದಾಗ ಆ ಈಶ್ವರಲಿಗೆ ಈ ಈಶ್ವರಲಿಂಗಕ್ಕೆ ಸ್ಟೇಟ್ ಐತ್ರಿ ಅದು. ಅಲ್ಲಿ ಮುಕ್ತಿ ಹೊಂದಿದ್ರಿ ಯಾರೇ ಶಿವದೇವ ಮುನಿಗಳು. ಮುಕ್ತಿ ಹೊಂದಿದ್ರಿಂದ ಅವ್ರಿಗೆ ಮುಕ್ತೇಶ್ವರ ಅಂತ ಹೆಸರಿಟ್ರಿ. ನಮ್ಮರ 4-5 ಮಂದಿ ಸ್ವಾಮಿಗಳು ಅದಾರ, ಒಂದು ಕಲ್ಲು ಇಟ್ಟಲ್ಲ. ಚೌಡಯ್ಯನ ಹೆಸರು ಹೇಳ್ತಾರೆ, ಎಷ್ಟೆಷ್ಟೋ ದುಡ್ಡು ತಿಂತಾರೆ. ಮಳೆ ಬಂದಾಗ ಅದ ತನ್ನ ಪಾಡಿಗೆ ನೀರು ತುಂಬ್ಕೊಂಡು ಮುಣಿಗಿಬಿಡ್ತು. ಅಂಬಿಗರ ಚೌಡಯ್ಯ ನಡೆಸ್ತಾ ಇರುತ್ತೆ ದೋಣಿ ಮುಣಿಗಿದ್ದು ಜಾಗ ಅದ್ರಿ. 86ನೇ ಇಸ್ವಿ ರಕ್ತಾಕ್ಷಿ ನಾಮ ಸಂವತ್ಸರದಂದು ಕುಂಭ ಹೊತ್ತಾರೆ. ಅವತ್ತಿನಿದ್ದನು ಕುಂಭಾಭಿಷೇಕ ಮಾಡ್ಕೊಂತ ಬಂದಾರೆ. ಜಾನಕ್ಕ, ಮಲ್ಲಕ್ಕ, ಅಲ್ಲಿ ಕೆಲವೊಂದು ನೀಲಕ್ಕ, ಸಿದ್ದಕ್ಕ, ಆಗಿನ ಹೆಸರುಗಳು. ಸರ್ಕಾರದನ್ನ ಸಿದ್ದರಾಮಯ್ಯ ಇದ್ದನ್ರಿ. ಆ ಸಿದ್ದರಾಮಯ್ಯ ಇದ್ದಾಗ MB ಪಾಟೀಲ್ ಅವನು ನೀರಾವರಿ ಇಲಾಖೆ ಮಿನಿಸ್ಟರ್ ಇದ್ದನ್ರಿ. ಅವಾಗ 32 ಕೋಟಿ ರೂಪಾಯಿ ಮಾಡಿಸಿದ್ರೆ ಅದೇನು ಹಂಡಾವರಣೆ ಎದ್ದು ಹೋತ್ರಿ. ಇವತ್ತು ಈ ಗದಿ ಹೆಂಗೈತೆ ಹಂಗಾಯ್ತು. ಕಂಚಗಟ್ಟೆ ರೀ. ಹೌದು ಹೌದು. ಓಕೆ, ಅಜ್ಜರ ಹೇಳ್ತಾ ಇದ್ರಿ ಇದು ಯಾರ ಕಾಲಘಟ್ಟದಲ್ಲಿ ಆಯ್ತು ಅಂತ. ಇದು ಶಿವದೇವ್ ಒಡೆಯರ್ ರೀ, ವಕೀಲ್ರಿ. ಇದು ಗದ್ದಿಗೆ ಸಣ್ಣದತ್ತು. ಅದು ಜಕಣಾಚಾರ ಗದ್ದಿಗೆ ರೀ. ಅದು ಗದ್ದಿಗೆ ಸಣ್ಣ ಗದ್ದಿಗೆ ಮ್ಯಾಗ ಅಂಬಿಗರ ಚೌಡಯ್ಯನ ಗದ್ದಿಗೆ ಅಂತ ಬರೋದ್ರ. ನಾನು ಇಟ್ಟದಾಗ 7ನೇ ಕ್ಲಾಸ್ ಇದ್ದಾಗ ನೋಡಿದೆ. ಶಿಲ್ಪಿ ಜಕಣಾಚಾರ್ಯ ಅಂಬಿಗರ ಚೌಡಯ್ಯನ ಗದ್ದಿಗೆ ಅಂತ ಬರೆದದ್ದೆಲ್ಲ ನೋಡಿದೆ. ಇದನ್ನ ಕಿತ್ತರು ಹಂಗಾರ್ಬೇಕ್ರಿ ಅದು ಹೆಸರು. ಹಂಗೈತದ. ಆಮೇಲೆ ಇದು ಬಂದು ಹಂಗೆ ಮುಗಳದ ಅದನ್ನ ಇದು ಈಶ್ವರಲಿಂಗನ ಹಂಗ ತೆಗೆದು ಮ್ಯಾಗಟ್ಟಾರ ಅಷ್ಟು. ಬರ್ದಿದ್ದ ಹೆಸರಲ್ಲಿ ಅಲ್ಲಿ ಒಳಗೈತ್ರಿ ಅದು. ಇನ್ನು ಒಳಗಡೆ ಐತಿ. ಜೀವಂತ ಸಮಾಧಿ ಅಂದ್ರೆ ಅಲ್ರಿ. ಅವರು ಜನವರಿ 14 ಸೂರ್ಯ ಉದಯ ಆಗೋ ಟೈಮಿಗೆ ಹುಟ್ಟಿದ್ರು. ಜನವರಿ 14 ಸೂರ್ಯ ಉದಯ ಆಗ ಮುಂದೆ ಜೀವಂತ ಸಮಾಧಿ ಆದ್ರಿ ಇಲ್ಲೇ. ಆಮೇಲೆ ಅವ್ರ ಗುರುಗಳು ಇವ್ರಕ್ಕಿಂತ ಮುಂಚಿತವಾಗಿ 2-3 ದಿವಸದಿಂದ ಮುಂಚೆ ಅವ್ರು ಜೀವಂತ ಸಮಾಧಿ ಆಗಿದ್ರಿ ದೇವರು. ಆ ಮುಕ್ತೇಶ್ವರ ಗುಡಿ ಐತಿ, ಮುಕ್ತೇಶ್ವರ ಟೆಂಪಲ್ ಐತಲ್ರಿ, ಅಲ್ಲೇ ಐಕ್ಯಾಗಿದ್ರು. ಗುರುಗಳೇ ನೀವು ಹೋದ್ಮೇಲೆ ನಂದೇನು ಅಂತಂದು ಚೌಡಯ್ಯನವರು ಹಂಪಿಂದ ದೋಣಿ ಮುಣಿಸಿ ಇಲ್ಲಿ ಎಬ್ಸಿದಾಗ ನಾನು ಸ್ನಾನ ಮಾಡಿದ ನೀರು ನಿನ್ನ ತಲೆ ಮೇಲೆ ಬೀಳಲಿಪ್ಪ ಅಂತಲ್ಲಿ ಅಂದಾಗ ಆ ಈಶ್ವರಲಿಗೆ ಈ ಈಶ್ವರಲಿಂಗಕ್ಕೆ ಸ್ಟೇಟ್ ಐತ್ರಿ ಅದು. ನೇರವಾಗಿ ಐತಿ ಅಂದ್ರೆ ಅದು ಇಲ್ಲೇ ಇದು ಸತತ್ ನೀರು ಪುಟ್ಟೇದ್ರಿ ಇಲ್ಲಿ. ನಾವೆಲ್ಲ ನೋಡಿದ್ದು. ಇದನ್ನ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅದನ್ನ ಬಂದ್ ಮಾಡಿದ್ರಿ. ಗದ್ಗಿಗೆ ಏನ್ರದ ಹೊರತು ಬೀಳ್ತೈತಿ ಅಂತ ನಾವು ನೋಡೇವ್ರಿ. ಅವ್ರು ನಮ್ಮ ಮಕ್ಕಳು ನೋಡ್ಯಾರ. ಅಂತರ್ಜಲದ ಮಟ್ಟ ಅಷ್ಟು ಪುಟ್ಟೇದ್ರಿ ಅದು. ಹಂಗ ಅವರು ಅಲ್ಲಿ ಮುಕ್ತಿ ಹೊಂದಿದ್ರಿ ಯಾರೇ ಶಿವದೇವ ಮುನಿಗಳು. ಮುಕ್ತಿ ಹೊಂದಿದ್ರಿಂದ ಅವ್ರಿಗೆ ಮುಕ್ತೇಶ್ವರ ಅಂತ ಹೆಸರಿಟ್ರಿ. ಹಾಗಾಗಿ ಮುಕ್ತೇಶ್ವರ ಅಂತ ಹೆಸರು ಬಂತು. ಇವರು ಕೂಡ ಅವ್ರ ಗುರುಗಳು. ಇವು ಚೌಡಯ್ಯನ ಗುರುಗಳು ಅವರು. ಅದಕ್ಕೆ ಅವ್ರ ಜೀವನ ಅಲ್ಲಿ ಅವ್ರ ಗುರುಗಳು ಐಕ್ಯಾಗ ಮುಂದೆ ಚೌಡಯ್ಯ ಬಂದು ಕೇಳಿದ್ರಿ, ಗುರುವೇ ನೀವು ಹೋದ್ಮೇಲೆ ನಂದೇನು ಅಂತ ಕೇಳಿದಾಗ ನಾನು ಜಳಕ ಮಾಡಿದ ನೀರು ನಿನ್ನ ತಲೆ ಮೇಲೆ ಬೀಳಲಿ ಅಂತಲ್ಲಿ ಐಕ್ಯ ಆಗಂದಾಗ ಇವ್ರ ತಳಗ ಐಕ್ಯ ಆದ್ರೆ ಅವ್ರ ಮ್ಯಾಗ ಜೀವಂತ ಸಮಾಧಿ ಆದ್ರೆ ಇವ್ರ ತಳಗ ಜೀವಂತ ಸಮಾಧಿ. ಗುರು ಶಿಷ್ಯರ ಸಂಬಂಧ ಇವತ್ತಿ ನೋಡ್ರಿ. ಹೌದು, ಇವತ್ತಿನ ಯುವಕರಿಗೊಂದು ಸ್ಫೂರ್ತಿ ಅವರೆಲ್ಲ. ನಿಜವಾಗ್ಲೂ ಮಾದರಿ. ಅವ್ರ ಬದುಕೋ ರೀತಿ ಯಾರು ಬದುಕೋದಕ್ಕಾಗಲ್ಲ. ಹಾಗಾಗಿ ಅವ್ರನ್ನ ಆ ರೀತಿಯಾಗಿ ದೇವ್ರ ರೂಪದಲ್ಲಿ ಆರಾಧನೆ ಮಾಡ್ತಾ ಬಂದಿದೀವಿ. ಅಂತ ಶರಣರಿ ಇವತ್ತು ಒಂದು ಕಲ್ಲಿಟ್ಟಲ್ಲಿ ಇಷ್ಟು ಇವು ರಾಜಕಾರಣಿಗಳು ಜನ ಅದಾರಲ್ಲ, ಅಲ್ಲಿ ದೊಡ್ಡ ದೊಡ್ಡ ಫಂಕ್ಷನ್ ಮಾಡ್ತಾರ್ರಿ, ಇಲ್ಲಿ ಬಂದು ಹೋಗೋದಲ್ಲ. ನಮ್ಮರ 4-5 ಮಂದಿ ಸ್ವಾಮಿಗಳು ಅದಾರ, ಒಂದು ಕಲ್ಲಿಟ್ಟಲ್ಲ. ಚೌಡಯ್ಯನ ಹೆಸರು ಹೇಳ್ತಾರ, ಎಷ್ಟೆಷ್ಟೋ ದುಡ್ಡು ತಿಂತಾರ. ಒಟ್ಟು ಚೌಡಯ್ಯನ ಹೆಸರು ಹೇಳೋದು, ದುಡ್ಡು ತಿನ್ನೋದು. ಆದ್ರೆ ಈ ಗದಿಗೆ ಯಾರೂ ಇಂಪ್ರೂವ್ಮೆಂಟ್ ಮಾಡಿಲ್ರಿ. ಹೆಂಗೈತಿ ಗದಿ ಹಂಗಾದವ್ರಿ. ನಾವು ಹೆಂಗೆ ಬಡವ್ರದೋ ಹಂಗಾದವ್ ನೋಡ್ರಿ. ನಾವು ಹಿಂಗೆ ಗದಿಗೆ ಇಷ್ಟ ಈ ಗುರು ಶಿಷ್ಯರ ಬಂಧವ ಎಷ್ಟೈತೆ ಅಷ್ಟು ಹೇಳಿವಲ್ರಿ. ಅದನ್ನ ನೋಡಿದ್ರೆ ನಮಗೆ ಒಂಥರ ವಿಚಿತ್ರ ಅನಿಸ್ತೈತಿ. ಹೌದು, ಅಂದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಇಂಥ ಶರಣಯೋಗಿ ಮಹಾಪುರುಷರ ಶಿವಯೋಗಿ ಅಂತವರ ಒಂದು ಜೀವನ ಚರಿತ್ರೆ ಇಲ್ಲಿ ಊರಲ್ಲಿ ನಡೆದಿದೆ ಅನ್ನೋದು ಒಂದ್ ರೀತಿ ಖುಷಿ ಆಗುತ್ತೆ. ಆದ್ರೆ ಇವತ್ತಿನ ರಾಜಕೀಯ ಜೀವನ ನೋಡಿದ್ರೆ ಒಂದ್ ರೀತಿ ಹಳು ಬರುತ್ತೆ, ವಿಪರ್ಯಾಸ. ಎಲ್ಲಾ ಮಹಾಪುರುಷರಿಗೆ ಇಲ್ಲ ಸ್ವಾಮಿಗಳಂದ್ರೆ ಅವ್ರ ಮಂದಿಗೆ ಅವ್ರ ಶಿಷ್ಯರು ಇರ್ತಾರ, ಅವ್ರು ಓಟ್ ಹಾಕಿಸ್ತಾರ ಅಂತಂದು ಹೋಗೋದು. ಇಲ್ಲೇ ಒಂದು ಅಂತ ಅಲ್ರಿ, ಎಲ್ಲೇ ಹೋಗ್ರಿ ದೊಡ್ಡ ದೊಡ್ಡ ಸ್ವಾಮಿಗಳ ಹತ್ರ ಹೋಗ್ತಾರೆ. ಅವ್ರು ಯಾರು ಹಾಕ್ತಾರ್ರಿ? ಅವ್ರು ಮನಸ್ಸು ತಿಳಿದಾರ ಹಾಕ್ತಾರೆ. ಮನಸ್ಸು ತಿಳಿದಾರ ಯಾರು ಹಾಕ್ತಾರ? ಹಾಕೋದಲ್ಲ. ಅವರು ತಾಯಿ ತಂದಿನ ಮಾತು ಕೇಳಿಲ್ತ ಜನ ಅದಾರ ಈಗ. ಹೌದಾ? ಗುರುಗಳ ಮಾತು ಯಾರು ಕೇಳ್ತಾರೆ? ನಾ ಎಲ್ಲಿ ನನ್ನ ತಾಯಿ ತಂದಿನ ಗುರುಗಳು ಅಂತಾರೆ ಈಗಿನ ಟೈಮ್ನಾಗ.
ಹೌದಲ್ರಿ. ಹಂಗೆ ಮಾಡಿ ಈಗಿನ ರಾಜಕಾರಣಿಗಳು, ಈಗಿನ ನಮ್ಮ ಸಮಾಜದ ದೊಡ್ಡ ದೊಡ್ಡ ಸಮಾಜದ ಸ್ವಾಮಿಗಳು ಇವ್ರ ಗತಿಯಿಂದನ ಈ ಥರ ಆಗೈತೆ ನೋಡ್ರಿ ನಮ್ಗೆ ಚೌಡೇನ ಗದ್ದಿ. ಇನ್ನೇನು ಹೊರ್ಗಿನವ್ರು ಬರಲ್ಲ, ಇಲ್ಲಿ ಅವ್ರೆ ಹೊರಗಿನವ್ರು ಬರ್ತಾರ್ರಿ. ಹೌದಾ? ಅಯ್ಯೋ ಜನವರಿ 14ಕ್ಕೆ ಜಗ್ಗ ಜನ, ಫುಲ್ ಜನ ಸೇರಿರ್ತಾರ್ರಿ ಇಲ್ಲಿ. ಹಂಗಾರೆ ಜನವರಿ 14 ಉತ್ಸವ ರೀತಿ ಆಗುತ್ತೆ ಇಲ್ಲಿ? ಉತ್ಸವ ಕುಂಭಾಭಿಷೇಕ ಆಗ್ತೈತ್ರಿ. ಅಂಬಿಗರ ಚೌಡಯ್ಯ ಅವರ ಹೆಸರಲ್ಲಿ ಅಂಬಿಗರ ಚೌಡಯ್ಯನ ಹೆಸರು ಕುಂಭಾಭಿಷೇಕ ಆಗ್ತೈತ್ರಿ. ಹ್ಞೂನ್ರಿ. ಅಜ್ಜರ ನೀವ್ ಹೇಳಿದ್ರಲ್ಲ ದೋಣಿ ಮುಳುಗುತ್ತೆ ಅಂತ, ಮುಳುಗಿದ್ದು ಅಂಬಿಗರ ಚೌಡಯ್ಯ ಅಲ್ಲಿ ಈಶ್ವರಲಿಂಗ ಕಾಣ್ತೈತಲ್ಲ. ಮುಳುಗೋದಂದ್ರೆ ಯಾವ ರೀತಿ ಅಂದ್ರೆ? ಇವ್ರ ಜೀವಂತ ಸಮಾಧಿ ಆದ್ರೆ ಅದು ಗೊತ್ತಾ? ಹೊಳಿ ಬಂದಾಗ ಅದ ತನ್ನ ಪಾಡಿಗೆ ನೀರು ತುಂಬ್ಕೊಂಡು ಮುಳುಗಿ ಬಿಡುತ್ತೆ. ದೋಣಿ ಅಂಬಿಗರ ಚೌಡಯ್ಯ ನಡೆಸ್ತಾರಂತ ದೋಣಿ ಮುಳುಗಿದ್ದ ಜಾಗ ಅದ್ರಿ. ಓಕೆ. ಅದ್ರ ಜೊತೆಗೆ ಇಲ್ಲೊಂದು ದೋಣಿ ಇಟ್ಟಿದ್ರಲ್ಲ, ಇದ್ರ ವಿಶೇಷತೆ? ಇದು ತಾನ ಹರಿದು ಬಂದತ್ರಿ ದೋಣಿದು ಹೊಳಿಯಿಂದ. ಎಲ್ಲೇ ಭಾಳ ವರ್ಷ ಆತ. ಇದು ನಮ್ಮೂರ ನಮ್ಮ ಮುಂದೆ ಹಿಡಿದು ಕಟ್ಟಿ ಹಾಕಿದ್ರಿ ಮೀನುಗಾರರು. ಅದು ಇಲ್ಲೇ ಐತ್ರಿ. ಅದು ಇರ್ಲಿ ಬಿಡು ಚೌಡಯ್ಯ ಇರ್ಲಿ ಅಂತಂದು. ಅಂದ್ರೆ ಇದು ನೋಡಿದ್ರೆ ಇವಾಗಿನ ಕಾಲಘಟ್ಟದ ಅನ್ಸುತ್ತಾ ನಿಮ್ಗೆ? ಏನ್ ಅನ್ಸುತ್ತೆ ನೀವು? ಯಾಕೆಂದ್ರೆ ದೋಣಿ ಓಡಿಸೋದೆಲ್ಲ ನೋಡಿರ್ತೀರಾ ನೀವು. ಎಲ್ಲಿಂದ ತೇಲ್ ಬಂತು ಏನಾದ್ರು ಗೊತ್ತಾಯ್ತಾ? ಗೊತ್ತಾಗ್ಲಿಲ್ರಿ. ಅದು ಎಲ್ಲಿಂದ ತೇಲಿ ಬಂತಂತ ಗೊತ್ತಾಗ್ಲಿಲ್ಲ ಅದು. ಹ್ಞೂ. ಮತ್ತೆ ಇದನ್ನೆಲ್ಲ ಓಡಿಸ್ತಾರ ಏನಾದ್ರು ಸುಮ್ನೆ ಇಟ್ಟಿದಾರ? ಸುಮ್ನೆ ಇಟ್ಟಿದಾರಿ ದೋಣಿ. ಮತ್ತೆ ಚೌಡಯ್ಯ ಬೇಕಲ್ರಿ, ಅದು ಕಟ್ರಿ. ಇದು ನೋಡ್ರಿ, ಇದು ಇಲ್ಲಿ ಬರ್ದಿದಾರ. ಈ ಕುಂಭ ಹೊತ್ತಾರ್ರಿ ಇವ್ರು. 1486ನೇ ಇಸ್ವಿ ರಕ್ತಾಕ್ಷಿ ನಾಮ ಸಂವತ್ಸರದಂದು ಕುಂಭ ಹೊತ್ತಾರೆ. ಅವತ್ತಿನಿದ್ದನು ಕುಂಭಾಭಿಷೇಕ ಮಾಡ್ಕೊಂತ ಬಂದಾರೆ. ಯಾರ್ರಿ? ಈ ಚಿತ್ರಶೇಖರ ಸ್ವಾಮಿಗಳು ಅಂತಂದಾರ ಒಡೆಯರು. ಅವ್ರು ಮಾಡ್ಕೊಂತ ಬಂದಾರ. ಇವತ್ತಿವರೆಗೆ ಮಾಡ್ಕೊಂತ ಬಂದಾರ ಪಾಪ. ಇವತ್ತು ಮತ್ತು ನಮ್ಮ ಎಲ್ಲ ಸಮಾಜದವ್ರು, ಎಲ್ಲ ಸಮಾಜದ ಸ್ವಾಮಿಗಳು ಮಾಡ್ಕೊಂಬಿಟ್ರಲ್ಲ. ಈಗ ನಾವು ಏನು ಅನ್ನಕ್ಕಾಗ್ಬಿಟ್ಟತಿ, ಸುಮ್ಮನೆ ಅದಾವ ನಾವು. ಹಾಗಾದ್ರೆ ಈ ವರ್ಷ ಕುಂಭಾಭಿಷೇಕ ನಡೆಯುತ್ತಾನೆ? ನಡೆಸ್ತಾರೆ. ನಾವು ಮತ್ತು ಅವ್ರು ಕರ್ಕೊಂಡು ನಡೆಸ್ತೇವೆ. ನೀವೇನೆ ಇಲ್ಲಿ ಏನ್ ಬರ್ದಿದ್ದಾರೆ ಏನಾದ್ರು ಹೇಳ್ಬೋದಾ? ನಿಮ್ಗೆ ಏನಾದ್ರು ಗೊತ್ತಿದ್ಯಾ? ಇಲ್ಲಿ 1486ನೇ ಇಸ್ವಿ ರಕ್ತಾಕ್ಷಿ ನಾಮ ಸಂವತ್ಸರದೊಂದು ಹೌದ್ರಿ. ಕಾಶಿ ಅದು ಒಂದು ಗೊತ್ತಾಗ್ತದೆ, ಅದು ಮುಂದೆ ಗೊತ್ತಾಗೋದಲ್ಲ. ಆ ದಿನದಂದು ಇಲ್ಲಿ ಕುಂಭಾಭಿಷೇಕ ಮಾಡಿಸ್ಕೊಂತ ಬಂದಾರ್ರಿ. ಇವತ್ತಿಗೆ ಅದು ನಡತಿ. ಆ ಕುಂಭ ಹೊತ್ತ ಜಾನಕ್ಕ, ಮಲ್ಲಕ್ಕ, ಅಲ್ಲಿ ಕೆಲವೊಂದು ನೀಲಕ್ಕ, ಸಿದ್ದಕ್ಕ, ಆಗಿನ ಹೆಸರು. ಹ್ಞೂ. ಅವ್ರ ತಳಗ ಈ ಮೂರ್ತಿಗಳು ಕುಂಭ ಹೊತ್ತರ ಮೂರ್ತಿಗಳು ನೋಡಿ. ಅವಾಗಿನ ಕಲ್ಪನೆಗಳನ್ನ ನೋಡಿ ಕಲ್ಲಲ್ಲಿ ಬರ್ಸಿಡ್ಬೇಕು ಅಂತ ಗೊತ್ತಿತ್ತಲ್ಲ. ಬೇರೆದ್ರಲ್ಲಿ ಬರ್ಸಿಟ್ರೆ ಅಳ್ಸೋಗ್ಬಿಡುತ್ತೆ. ಶಾಶ್ವತವಾದಂತ ದಾಖಲೆ ಮಾಡಿಟ್ಟಾರೆ. ಓಕೆ, ಬನ್ನಿ ದೋಣಿ ನೋಡೋಣ. ಭಯಂಕರ ದೊಡ್ಡ ದೋಣಿ. ದೊಡ್ಡ ದೋಣಿ. ಅದು ತನ್ನದ ತಾನ ತೇಲಿ ಬಂದತ್ರೆ. ನಮ್ಮಲ್ಲೇ ಹುಡ್ರು ಹಿಡ್ದ ಕಟ್ಟ್ಯಾರ್ರಿ. ಅದು ಮತ್ತೆ ಚೌಡಯ್ಯಗೆ ಬೇಕಾಗಬೇಕಲ್ರಿ ದೋಣಿ. ಮತ್ತೆ ಅದ ಮುಣಿಕ್ತಲ್ಲ, ಅದಕ್ಕೆ ಇದನ್ನ ಇಟ್ಟವ್ರಿ. ಇದನ್ನ ಅಂಬಿಗರ ಚೌಡಯ್ಯನ ಪ್ರತೀಕವಾಗಿ ಅವ್ರ ದೋಣಿ ನಡೆಸ್ತಾ ಇದ್ರು ಅಂತ ಹೇಳಲಿಕ್ಕೋಸ್ಕರ ಇದನ್ನ ಇಟ್ಟು ಪೂಜೆ ಮಾಡ್ತೀರಾ? ಪೂಜೆ ಮಾಡ್ತೀವಿ. ಯಾಕೆಂದ್ರೆ ಇದ್ರ ಮೇಲೆಲ್ಲ ಓಂ ಅಂತ ಪೂಜೆ ಮಾಡ್ತಾವ್ರಿ. ಇದನ್ನ ಜಿ ಶಂಕರ್ ಅಂತ ಉಡುಪಿಯನ್ನ 32 ಕೋಟಿ ರೂಪಾಯಿ ಗದಿಗೆ ಅಭಿವೃದ್ಧಿಗೆ ಮಾಡಿಸಿದ್ನ್ರಿ. ಅಜ್ಜರ 32 ಕೋಟಿ? ಜಿ ಶಂಕರ್ ಅಂತ ಉಡುಪಿಯರು. ಅವರು ನಮ್ಮ ಕಾಶ್ನರ. ಏನಾಗಿದ್ರು ಅವರು? ಅವ್ರು ಏನಿಲ್ರಿ, ಅವ್ರು ಉದ್ಯಮಿದಾರ. ಸ್ವಂತ ದುಡ್ಡು ಕೊಟ್ಟಿರೋದು ಅಲ್ರಿ. ಸರ್ಕಾರದನ್ನ ಸಿದ್ದರಾಮಯ್ಯ ಇದ್ದನ್ರಿ. ಆ ಸಿದ್ದರಾಮಯ್ಯ ಇದ್ದಾಗ MB ಪಾಟೀಲ್ ಅವನು ನೀರಾವರಿ ಇಲಾಖೆ ಮಿನಿಸ್ಟರ್ ಇದ್ದನ್ರಿ. ಅವಾಗ 32 ಕೋಟಿ ರೂಪಾಯಿ ಮಾಡಿಸಿದ್ರೆ ಅದೇನು ಹಂಡಾವರಣೆ ಎದ್ದು ಹೋತ್ರಿ. ಇವತ್ತು ಈ ಗದಿ ಹೆಂಗೈತಿ ಹಂಗಾಯ್ತು. ಅಲ್ಲ 32 ಕೋಟಿಲಿ ಗದಿಗೆ ಅಭಿವೃದ್ಧಿಗ್ರಿ. ಓ ಮೈ ಗಾಡ್, ಏನ್ ಮಾತಾಡಕ್ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ನೋಡ್ತಾ ಇದೀವಲ್ಲ, ನಮ್ಮ ವೀಕ್ಷಕರು ನೋಡ್ತಾ ಇದ್ರೆ 32 ಕೋಟಿ ಯಾವ ರೀತಿ ಉಪಯೋಗ ಆಗಿದೆ ನೀವು ನೋಡ್ರಿ. ಅದು ಹೆಂಗ ಉಪಯೋಗ ಐತಿ ಹೆಂಗಲ್ಲ. ಅಲ್ಲೊಂದು 2 ಬಿಲ್ಡಿಂಗ್ ಕಟ್ಟ್ರಿ, ಅದನ್ನೊಂದು ಬಿಟ್ರೆ ಏನಿಲ್ಲ. ಬನ್ನಿ ಈ ದೋಣಿ ಬಗ್ಗೆ ಮಾತಾಡೋಣ. ಈ ದೋಣಿಯಲ್ಲಿ ಎಷ್ಟು ವೆರೈಟೀಸ್ ಇದೆ, ಎಷ್ಟು ವಿಧಗಳಿದೆ ನೀವು ನೋಡ್ದಂಗೆ? ನಾವು ಯೂಶಲಿ ಒಂದ್ ತೆಪ್ಪ ನೋಡಿರ್ತೀವಿ. ಈ ರೀತಿಯಾದ ದೋಣಿ ಇದ್ರಾಗ ಇನ್ನೂ ಒಂದು ದೋಣಿ ಮಿಕ್ಸ್ ಮಾಡಿರ್ತಾರ್ರಿ. ಇದ್ರಾಗ ಇನ್ನೂ ಒಂದು ದೋಣಿ, 2 ದೋಣಿ ಇರ್ತಾವ. ಇದು ಒಂದ ದೋಣಿ. ಒಂದ ದೋಣಿಗೆ ಕುಂದ್ರಿಸ್ಕೊಂಡು ಅಲ್ಲಿ ಇಲ್ಲಿ ಇವನ್ ಹಾಕಿರ್ತಾರ. ಇಲ್ಲಿ ಏನ್ ಹಾಕಿರ್ತಾರೆ? ಅಲ್ಲಿ ಇಲ್ಲಿ ಇವನ್ ಹಲಿಗೆ ಹಾಕಿರ್ತಾರ. ಇಲ್ಲಿ ಏನದವಲ್ಲ, ಇಲ್ಲಿ ಹಲಿಗೆ, ಅಲ್ಲಿ ಅಚ್ಚಕ್ಕೆ ಹಲಿಗೆ ಹಾಕಿರ್ತಾರೆ. ಹಲಿಗೆ ಹಾಕಿಸಿ ಮಂದಿ ಕುಂದ್ರಿಸ್ಕೊಂಡು ಹೊಳಿ ಆ ಕಡೆ ಈ ಕಡೆ ದಾಟಿಸ್ತಾರೆ. ಎಷ್ಟು ಜನ ಬೇಕಾದ್ರೂ ಕುತ್ಕೋಬಹುದು ಹಲ್ಗೆಲಿ. ಅಂದ್ರೆ ನಾವು ಇವಾಗ ಬಸ್ಸಲ್ಲಿ ಸೀಡ್ತಾರ. ಅವೆಲ್ಲ ಸೀಡ್ತಾರ. ಹಂಗ ಮಾಡ್ಯಾರ ನೋಡ್ರಿ. ಅಂಬಿಗ ಎಲ್ಲಿ ಕುತ್ಕೊಳ್ತಾ ಇದ್ರು? ಇಲ್ಲ ಅಥವಾ ಅಲ್ಲ? ಇಲ್ಲಿಲ್ರಿ. ಓಕೆ. ಯಾರ ಇದ್ರ ಜೊತೆಗೆ ಇನ್ನೊಂದು ದೋಣಿ ಇರ್ತಾವ ಅಂತ ಅಲ್ಲ, ಇರ್ತೈತ್ರಿ. ಆದ್ರೆ ಇವ್ರು ಒಂದ ದೋಣಿ ಮಾಡ್ಯಾರ. 2 ದೋಣಿ ಇರ್ತಾವ, ಒಂದ ದೋಣಿ ಐತ್ರಿ. 2 ದೋಣಿ ಒಟ್ಟಿಗೆ ಓಡಿಸ್ಬೋದಾ? ಓಡಿಸ್ಬೋದ್ರಿ. ಒಬ್ರೇನೆ? ಒಬ್ರೆ. ಹಿಂಗ್ ಅಟ್ಯಾಚ್ ಮಾಡಿರ್ತಾರೆ? ಇಲ್ಲಿ ಮಿಕ್ಸ್ ಮಾಡಿರ್ತಾರ. ಇಲ್ಲಿ ಹಿಂಗ ಸೈಡ್. ಹಿಂದಿನ ಕಾಲದಲ್ಲಿ ಜಾಸ್ತಿ ನದಿ ದಾಡ್ತಾ ಇದ್ರು. ಇಲ್ಲೇ ತಳಗ ದೊಡ್ಡ ಹಲಿಗೆ ಹಾಕಾರ್ರಿ. 2ಕ್ಕೂ
ಹಲಿಗೆ ಹಾಕಿ ಎರಡು ಮಿಕ್ಸ್ ಮಾಡಿ ಕೈ ಬಿಡೋರು. ಓಕೆ, ಇಲ್ಲೇನ್ ಇಟ್ಕೊಳ್ತಾ ಇದ್ರು? ಈ ಕಡೆ ಜಾಗ ಇದೆಯಲ್ಲ, ಅಲ್ಲಿ ಮಂದಿ ಕುಂದ್ರದ್ರಿ. ಅಲ್ಲೂ ಮಂದಿ ಕುಂದ್ರ? ಅಲ್ಲಿ ಮಂದಿ ಕುಂದ್ರದು. ಓಕೆ. ಇಲ್ಲಿ ಈ ಭಾಗದಲ್ಲಿ ಯಾವ ರೀತಿ ದೋಣಿಗಳನ್ನ ನಾವು ನೋಡ್ಬೋದು ಇವಾಗ? ಮಿಷಿನ್ ದೋಣಿಗಳು ಬಂದವು. ಅವ್ರು ಜೀಶಂಗ್ ಕಡೆ ಹೋಗಿ ತೋರಿಸ್ಕೊಂಡು ದಾಟಿಸಿ ತಗೊಂಬರ್ರಿ ಅಂತ ಹೇಳ್ಯಾರಿ. ಇವತ್ತೆಲ್ಲ ನಾಳೆ ಕೊಡಿಸ್ಬೋದು. ಓಕೆ, ಅಂದ್ರೆ ಇಲ್ಲಿ ಪ್ರವಾಸಿ ತಾಣ ಅಂದ್ರೆ ನದಿ ಮಧ್ಯದಲ್ಲಿ ಏನೆಲ್ಲ ನೋಡ್ಬೋದು? ಅದೊಂದು ಶಿವಲಿಂಗ ನೋಡ್ಬೋದು, ಆ ಕಡೆ ನೋಡ್ಬೋದು. ಆಮೇಲೆ ಅಲ್ಲೇ ಮೈಲಾರ ಐತ್ರಿ ಪಕ್ಕದಾಗ. ಮೈಲಾರಕ್ಕೆ 1 ಕಿಲೋಮೀಟರ್ ಆಗ್ತೈತಿ, ಹೋಗಿ ಬರ್ಬೋದು. ಅಲ್ಲಿ ಇಲ್ಲಿಂದಲೇ ಹೋಗ್ಬೋದು? ಇಲ್ಲಿಂದ ಹೋಗ್ಬೋದು. ಹಂಗಾದ್ರೆ ಒಳ್ಳೆ ಬ್ಯೂಟಿಫುಲ್ ಪ್ರವಾಸಿ ತಾಣ ಇದು. ಹ್ಞೂನ್ರಿ. ವೀಕ್ಷಕರೇ, ನೀವು ನೋಡಿದ್ರಲ್ಲ, ಅಂಬಿಗರ ಚೌಡಯ್ಯ ಜನಿಸಿದಂಥ ಸ್ಥಳನೂ ಕೂಡ ಇದು, ಅದ್ರ ಜೊತೆಗೆ ಅವರು ಲಿಂಗೈಕ್ಯರಾದ ಸ್ಥಳ ಕೂಡ ಇದು. ಈ ಮಾಹಿತಿನ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ವೀಕ್ಷಕರಿಗೆ ತೋರಿಸ್ಬೇಕು ಅಂತ ನಾವು ಇಲ್ಲಿಗೆ ಬಂದಾಗ ದೀಪಾವಳಿ ಕುಟುಂಬದವರು ಎಲ್ಲ ವಿಷಯಗಳನ್ನ ಹೇಳಿದ್ರು. ಮುಂದಿನ ವಿಡಿಯೋದಲ್ಲಿ ಅಂಬಿಗರ ಚೌಡಯ್ಯನವರ ಇತಿಹಾಸ ಹಾಗೂ ಹೆಜ್ಜೆ ಕುರಿತು ಮುಂದುವರಿತೆ ಸ್ನೇಹಿತರೆ. ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.